ರನ ರನ ಇವರು ಮಾತನಾಡಿದ್ರೆ ಕೋಗಿಲೆ ಕೂಗಿದಂತೆ ಆಗತ್ತೆ. ಮೈಕ್ ಹಿಡಿದು ಹಾಡೋಕೆ ನಿಂತ್ರೆ ಮೈ ಜುಮ್ ಎನಿಸುತ್ತೆ. ಇವರ ಧ್ವನಿಯಲ್ಲಿ ಪ್ರೀತಿ ಇದೆ, ವಿರಹವಿದೆ, ತುಂಟತನವಿದೆ, ಕರುಣೆ ಇದೆ, ನೋವಿದೆ, ಗೆಳೆತನವಿದೆ. ಅಂತಿಂತ ಹೆಣ್ಣು ನಾನಲ್ಲ ಎಂಬ ಗಟ್ಟಿತನವಿದೆ. ಚಳಿ ಚಳಿ ತಾಳೆನು ಈ ಚಳಿಯ ಅಂತ ಅವರು ಹಾಡಿದ್ರೆ ರಸಿಕರ ಎದೆಯಲ್ಲಿ 100 ಕಾಮನ ಬಿಲ್ಲುಗಳ ಚಿತ್ತಾರ. ದೀಪವು ನಿನ್ನದೇ ಅಂತ ಅವರು ಹಾಡಿದ್ರೆ ಆರದಿರಲಿ ಬೆಳಕು ಅಂತ ಬೇಡಿಕೊಳ್ತಾರೆ ಜನ. ನಿಜ, ಅವರಿನ್ನು ನೆನಪು ಮಾತ್ರ, ಆದರೆ ಅವರ ಕಂಠಸಿರಿ ಚಿರಸ್ಥಾಯಿ. ಅಂದ ಹಾಗೆ ಅವರ್ಯಾರು ಅನ್ನೋದನ್ನ ವಿವರಿಸಿ ಹೇಳಬೇಕಿಲ್ಲ ಬಿಡಿ. ಮೆಲೋಡಿ ಕ್ವೀನ್ ಎಸ್ ಜಾನಕಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಾನಕಮ್ಮ. ಕನ್ನಡದವರೇ ಎನ್ನುವಷ್ಟು ಕನ್ನಡತನ ಮೈಗೂಡಿಸಿಕೊಂಡ ಈ ಗಾನ ಸರಸ್ವತಿ ಇಂದು ನಮ್ಮೊಂದಿಗಿಲ್ಲ. ಹೌದು, ಜಾನಕಮ್ಮ ದಕ್ಷಿಣ ಭಾರತದ ಮಹಾನ್ ಹಿನ್ನೆಲೆ ಗಾಯಕಿ. ಸಂಗೀತವನ್ನ ಭಕ್ತಿಯ ಕಾಯಕವೆನ್ನುವ ಇವರಲ್ಲಿರುವ ಧ್ವನಿ ಮತ್ತು ಮೊಗದಲ್ಲಿನ ಕಳೆ ಗೌರವ ಮೂಡಿಸುವಂತಹದ್ದು. ಎಸ್ ಜಾನಕಿ 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪೆಲ್ಲೆ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ತಮ್ಮ 3ನೇ ವಯಸ್ಸಿನಲ್ಲೇ ಸಂಗೀತಗಾರ್ತಿಯ ಸಕಲ ಸುಲಕ್ಷಣಗಳನ್ನು ಹೊರಹೊಮ್ಮಿಸಿದ ಜಾನಕಮ್ಮ ನಾದಸ್ವರ ವಿದ್ವಾನ್ ಶ್ರೀ ಪೈಡಿ ಸ್ವಾಮಿ ಎಂಬುವರಲ್ಲಿ ಸಂಗೀತಾಭ್ಯಾಸವನ್ನ ಪ್ರಾರಂಭಿಸುತ್ತಾರೆ. 1956ರಲ್ಲಿ ಆಕಾಶವಾಣಿ ನಡೆಸಿದ ಸಂಗೀತ ಸ್ಪರ್ಧೆಗಳಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನ ಸ್ವೀಕರಿಸಿದ ಜಾನಕಮ್ಮ ಮುಂದೆ ಚೆನ್ನೈಗೆ ಬಂದು ಸಂದರ್ಶನದಲ್ಲಿ ಲತಾ ಮಂಗೇಶ್ಕರ್ ಅವರ ರಸಿಕ್ ಬಲಾಮ ಎಂಬ ಸುಪ್ರಸಿದ್ಧ ಗೀತೆಯನ್ನ ಮನೋಜ್ಞವಾಗಿ ಹಾಡಿ ಪ್ರಸಿದ್ಧ ಎವಿಎಂ ಸಂಸ್ಥೆಯವರ ಕಾಂಟ್ರಾಕ್ಟ್ ಪಡಿತಾರೆ. 1957ರಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಟಿ ಚಲಪತಿರಾವ್ ಅವರ ತಮಿಳು ಚಿತ್ರ ವಿದಿಯನ್ ವಿಳಿಯಾಟ್ಟು ಜಾನಕಿ ಅವರು ಹಾಡಿದ ಪ್ರಥಮ ಚಿತ್ರ. ಮುಂದೆ ತೆಲುಗಿನ ಚಿತ್ರ ಎಂಎಲ್ಎ, ಕನ್ನಡದ ಕೃಷ್ಣ ಗಾರುಡಿ ಇವೆಲ್ಲ ಒಂದಾದ ನಂತರ ಒಂದು ಹರಿದು ಬರಲು ಪ್ರಾರಂಭವಾದವು. ಮಲಯಾಳಂ ಚಿತ್ರಗಳಲ್ಲಿ ಕೂಡ ಹಾಡಲು ಪ್ರಾರಂಭಿಸುತ್ತಾರೆ. ಹೀಗೆ ಅವರು ದಕ್ಷಿಣ ಭಾರತದ ಎಲ್ಲಾ ಪ್ರಧಾನ ಭಾಷೆಗಳ ಗಾಯಕಿಯಾದರು. ಜೊತೆಗೆ ಹಿಂದಿಯನ್ನೊಳಗೊಂಡಂತೆ ಭಾರತದ ಬಹಳಷ್ಟು ಭಾಷೆಗಳಲ್ಲಿ ತಮ್ಮ ಗಾನ ಮಾಧುರ್ಯವನ್ನ ಹರಿಸುತ್ತಾರೆ. ತಮಿಳಿನಲ್ಲಿ 1958ರ ಸುಮಾರಿನಲ್ಲಿ ಅವರು ನಾದಸ್ವರ ವಿದ್ವಾನ್ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ಮೇಳೈಸಿ ಹಾಡಿದ ಸಿಂಗಾರವೇಲೇನೆ ದೇವಗೀತೆ ಪ್ರಾರಂಭದ ವರ್ಷಗಳಲ್ಲಿ ಅವರನ್ನ ಅಪ್ರತಿಮ ಗಾಯಕಿ ಎಂದು ಇಡೀ ದೇಶ ಗುರುತಿಸುವಂತೆ ಮಾಡಿತು. ಆ ನಂತರದಲ್ಲಿ ಅವರು ಹಾಡಿರುವ ಗೀತೆಗಳ ಸಂಖ್ಯೆ 20,000ವನ್ನು ಮೀರಿದೆ. ಒಮ್ಮೆ ಒಂದು ಸಂದರ್ಶನದಲ್ಲಿ ಅವರೊಂದಿಗೆ ಬಹಳಷ್ಟು ವರ್ಷಗಳವರೆಗೆ ಹಾಡುತ್ತಾ ಬಂದಿರುವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳುತ್ತಿದ್ರು, ನಮ್ಮ ಜಾನಕಮ್ಮ ಇದ್ದಾರಲ್ಲ, ಅವರು ಯಾವುದೇ ಗೀತೆಯನ್ನಾಗಲಿ ಒಂದೇ ಪ್ರಾರಂಭದಲ್ಲಿ ತೆಗೆದುಕೊಳ್ಳುವ ರೀತಿ ತಮ್ಮ ಉಸಿರನ್ನ ಅತ್ಯಂತ ಆಳವಾಗಿ ಗಾನಲಯದಲ್ಲಿ ಸುಲಲಿತವಾಗಿ ಬೆರೆಸುವ ರೀತಿ ಇದೆಯಲ್ಲ, ಅದೊಂದು ಅಸಾಮಾನ್ಯವಾದ ಸಂಗತಿ ಅಂತ. ಹಾಡುವ ಪ್ರಾರಂಭದಲ್ಲಿ ಯಾವುದೇ ಹಮ್ಮು ಬಿಮ್ಮುಗಳ ಕೆಮ್ಮಿನ ಸಣ್ಣ ಆಚೆ ಈಚೆಗಿನ ಧ್ವನಿಯನ್ನು ಕೂಡ ಅವರು ಮಾಡುವುದಿಲ್ಲ ಎಂಬ ಪ್ರತೀತಿ ಇದೆ. ಒಮ್ಮೆ ಜಾನಕಮ್ಮ ಹೇಳಿದ್ರು, ನಾನು ಯಾವುದೇ ವಿಶೇಷ ತಯಾರಿಯನ್ನಾಗಲಿ ಆರೈಕೆಯನ್ನಾಗಲಿ ನನ್ನ ಧ್ವನಿಗೆ ಮಾಡಿಕೊಳ್ಳುವುದಿಲ್ಲ. ಅವರು ಹೇಳುವ ಮತ್ತೊಂದು ಮಾತು, ಅವರ ಎಲ್ಲ ಸಾಧನೆಗಳ ಗುಟ್ಟು ಪರಮಾತ್ಮ ಶ್ರೀಕೃಷ್ಣ ಮತ್ತು ಶಿರಡಿ ಸಾಯಿಬಾಬಾ. ನಾನು ಹೇಗೆ ಹಾಡುತ್ತೇನೆ ಗೊತ್ತೇ? ಸತ್ಯ ಹೇಳಬೇಕೆಂದರೆ ನಾನು ಹಾಡುವುದೇ ಇಲ್ಲ. ಶ್ರೀಕೃಷ್ಣ ನನ್ನಂತರಂಗದ ದೈವನಾದ, ಆತನ ಕಾಯಕವದು ಎಂದು ಹೇಳಿದ್ರು. ಜಾನಕಮ್ಮ ಅವರ ಬಗ್ಗೆ ಹೇಳಬೇಕೆಂದರೆ ಮಹಾಸಾಗರದ ಆಳವನ್ನ ಅರಸ ಹೊರಟಂತೆ. ಅವರ ಹಾಡುಗಳ ಬಗ್ಗೆ ಹೇಳುವಾಗ ಆ ಕ್ಷಣಕ್ಕೆ ಬಂದ ನೆನಪುಗಳನ್ನ ಹೇಳಬಹುದೇ ವಿನಃ ಅವರು ಹಾಡಿರುವ ಶ್ರೇಷ್ಠ ಗೀತೆಗಳ ಒಂದು ಸಣ್ಣ ಅಳತೆಯನ್ನ ಕೂಡ ನಾವು ಕ್ರಮಿಸಲಾರವೇನೋ. ನೋಡು ಬಾ ನಮ್ಮೂರ ತಾಯೇ ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ, ಯುಗ ಯುಗಾದಿ ಕಳೆದರೂ ಹೇಳೇ ಗೆಳತಿ ಪ್ರಿಯ ಮಾಧವ ಬಾರನೆ ಎಂದು, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು, ದೋಣಿ ಸಾಗಲಿ ಮುಂದೆ ಹೋಗಲಿ ಮೂಡಣ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ಜಯಗೌರಿ ಜಗದೀಶ್ವರಿ ಆಡೋಣ ಬಾಬಾ ಗೋಪಾಲ, ನಂಬಿದೆ ನಿನ್ನ ನಾದ ದೇವತೆಯ ಅಭಿಮಾನ ತಳೆದ ತಾಯಿ ಭಾರತೀಯೇ, ಭಾರತ ಭೂಷಿರ ಮಂದಿರ ಸುಂದರಿ ಶರಣು ವಿರೂಪಾಕ್ಷ ಶಶಿಶೇಖರ, ಜ್ಯೋತಿಯಾವ ಜಾತಿಯಮ್ಮ ಜಗದೀಶ್ವರಿ, ಭಾನಲ್ಲೂ ನೀನೆ ಭುವಿಯಲ್ಲೂ ನೀನೆ, ಬಿಸಿಲಾದರೇನು ಮಳೆಯಾದರೇನು, ಪೋಗದಿರಲೋ ರಂಗ ಕರಿಯೇ ಕೋಗಿಲೆ ಮಾಧವನ, ಗಗನವು ಎಲ್ಲೋ ಭೂಮಿಯೂ ಎಲ್ಲೋ, ಪಂಚಮವೇದ ಪ್ರೇಮದನಾದ, ಇಂದು ಎನಗೆ ಗೋವಿಂದ ನಿನ್ನೆಯ ಪಾದಾರವಿಂದವ, ದೇವರ ಆಟ ಬಲ್ಲವರಾರು, ಹೂವೊಂದು ಬೇಕು ಬಳ್ಳಿಗೆ ರಾಘವೇಂದ್ರ ನೀ ಮೌನವಾದರೆ ನನ್ನ ಗತಿಯೇನು, ಗುಮ್ಮನ ಕರೆಯದಿರೆ ಅಮ್ಮ ನೀನು, ಹೋಗದಿರಲೋ ರಂಗ. ಹೀಗೆ ಹೇಳುತ್ತಾ ಹೋಗಬಹುದು. ಹೇಮಾವತಿ ಚಿತ್ರದ ಶಿವಶಿವ ಎನ್ನದ ನಾಲಿಗೆ ಏಕೆ ಎಂಬ ಹಾಡು ಅವರಿಗೆ ಅತ್ಯಂತ ಚಾಲೆಂಜಿಂಗ್ ಹಾಡು ಎಂದು ಅವರು ಬಹಳಷ್ಟು ಕಡೆ ಹೇಳಿದ್ದಾರೆ. ಅವರು ಹಾಡಿರುವ ಭಕ್ತಿಗೀತೆಗಳು ಅನೇಕವಾಗಿದ್ದು, ಗಜಮುಖನೇ ಗಣಪತಿಯೇ,
ಮಲೆನಾಡಿನ ಈ ಸೊಬಗಿನ ಐಸಿರಿ ಚೆಲುವಿನವರ ಶೃಂಗೇರಿ, ಇವಳೇ ವೀಣಾಪಾಣಿ ಮುಂತಾದ ಹಾಡುಗಳಂತೂ ಎಲ್ಲೆಲ್ಲೂ ತುಂಬಿ ತುಳುಕಿದೆ. ಯುಗಳ ಗೀತೆಗಳಲ್ಲಿ ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ ಎಂಬ ಗೀತೆಯಲ್ಲಿ ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ ಎಂದು ಅವರು ಅಭಿವ್ಯಕ್ತಿಸಿರುವ ಭಾವ ಎಲ್ಲರನ್ನೂ ಅತೀವವಾಗಿ ಸೆಳೆದಿದೆ. PBS ಅವರೊಂದಿಗಿನ ಕನ್ಯಾರತ್ನ ಚಿತ್ರದಲ್ಲಿ ಸುವಿ ಸುವಿ ಸುವಾಲೆ, ಹೊಂಬಿಸಿಲು ಚಿತ್ರದ ಜೀವವೀಣೆ ನೀಡು ಮಿಡಿತದ ಸಂಗೀತ, ಗಂಧದ ಗುಡಿ ಚಿತ್ರದಲ್ಲಿ PB ಶ್ರೀನಿವಾಸ್ ಅವರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಹಾಡುವ ದಾಟಿ, ದೇವರ ಗುಡಿಯ ಕಣ್ಣು ಕಣ್ಣು ಒಂದಾಯಿತು, ಮುಗಿಯದ ಕತೆ ಚಿತ್ರದ ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಧರ್ಮಸೆರೆ ಚಿತ್ರದ ಈ ಸಂಭಾಷಣೆ, ಹುಡುಗಾಟದ ಹುಡುಗಿ ಚಿತ್ರದ ಬೆಳ್ಳಿಯ ತೆರೆಯ ಮೋಡದ ಮರೆಯ ವಾಣಿ ಜಯರಾಮ್ ಅವರ ಜೊತೆಯಲ್ಲಿ ವಿಜಯವಾಣಿ ಚಿತ್ರದ ಮಧುಮಾಸ ಚಂದ್ರಮ, ರಾಜ್ ಅವರ ಜೊತೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ನಾನೇ ಭಾಗ್ಯವತಿ ಎಂದು ನಾನೇ ಪುಣ್ಯವತಿ, ಹೀಗೆ ಅವರ ನೂರಾರು ಸುಂದರ ಸುಶ್ರಾವ್ಯ ಹಾಡುಗಳಿವೆ. ತಮಿಳಿನಲ್ಲಿ ಕರೈ ಕುರುಚಿ, ಅರುಣಾಚಲಂ ಅವರ ನಾದಸ್ವರದೊಂದಿಗೆ ತಮ್ಮ ಸ್ವರ ಮೇಳೈಸಿ ಅದ್ಭುತವಾಗಿ ಮೂಡಿಸಿದ ಸಿಂಗಾರವೇಲೇನೆ ದೇವ ಹಾಡಿನಂತೆ, ಕನ್ನಡದಲ್ಲಿ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯ್ ಜೊತೆ ತಮ್ಮ ಗಾನವನ್ನ ಮೇಳೈಸಿ ಹೊರತಂದ ಕರೆದರೂ ಕೇಳದೆ ಗೀತೆ ಕೂಡ ಒಂದು ಅಪೂರ್ವ ಗಾಯನವೇ ಸರಿ. ಇಂತಹದ್ದೇ ರೀತಿಯಲ್ಲಿ ಎಸ್ ಜಾನಕಿ ಅವರು MS ಗೋಪಾಲಕೃಷ್ಣನ್ ಅವರ ಪಿಟೀಲು ವಾದನ, ನಾಮಗಿರಿಪೇಟೆ ಕೃಷ್ಣನ್ ಅವರ ನಾದಸ್ವರ ಮತ್ತು ಹರಿಪ್ರಸಾದ್ ಚೌರಾಸಿಯಾ ಅವರ ವೇಣುವಾದನದ ಜೊತೆ ಕೂಡ ತಮ್ಮ ಗಾನ ಮಾಧುರ್ಯವನ್ನ ಮೇಳೈಸಿದ್ದಾರೆ. ಎಸ್ ಜಾನಕಿ ಅವರಿಗೆ ಹಲವು ರಾಷ್ಟ್ರ ಪ್ರಶಸ್ತಿಗಳು, ವಿವಿಧ ರಾಜ್ಯಗಳ ಗೌರವಗಳು ಸಂದಿವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊರ ರಾಜ್ಯಗಳ ಗಾಯಕರು ಹಾಡಿದ ಹಾಡಿಗೆ ಪ್ರಶಸ್ತಿ ನೀಡುವುದಿಲ್ಲ ಎಂಬ ಪದ್ಧತಿ ಜಾರಿಯಲ್ಲಿದೆ. ಹೀಗಾಗಿ ಎಸ್ ಜಾನಕಿ, SPB, PBS, P ಸುಶೀಲಾ, ವಾಣಿ ಜಯರಾಮ್ ಇಂತಹ ಮಹಾನ್ ಗಾಯಕರಿಗೆ ಅವರ ಉತ್ತಮ ಹಾಡುಗಳಿಗೆ ಪ್ರಶಸ್ತಿ ಈ ರಾಜ್ಯದಲ್ಲಿ ಬಂದಿಲ್ಲ. ಎಸ್ ಜಾನಕಿ ಅವರು ಕೂಡ ಈ ಕುರಿತಾದ ನೀತಿ ಕಲಾವಿದರಿಗೆ ಅಗೌರವ ಎಂದೇ ಭಾವನೆ ವ್ಯಕ್ತಪಡಿಸಿದ್ದುಂಟು. ಆದರೆ ಜಾನಕಮ್ಮ ಅವರು ಪ್ರಶಸ್ತಿಗಳನ್ನ ಮೀರಿದ ಕಲಾವಿದೆ. ಇದನ್ನ ಅರಿತ ಕನ್ನಡ ನಾಡಿನ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ. ಇತ್ತೀಚಿನ ವರ್ಷದಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಎಸ್ ಜಾನಕಿ ಅವರಿಗೆ ಘೋಷಿಸಿದಾಗ ಪದ್ಮ ಪ್ರಶಸ್ತಿಗಳಲ್ಲಿ ದಕ್ಷಿಣ ಭಾರತೀಯರ ಬಗ್ಗೆ ಅಸಡ್ಡೆ ಇರುವುದನ್ನ ವಿರೋಧಿಸಿ ಜಾನಕಮ್ಮ ಈ ಪ್ರಶಸ್ತಿಯನ್ನ ತಿರಸ್ಕರಿಸಿದ್ರು. ಜಾನಕಮ್ಮ ಅವರ ಈ ವಾದದಲ್ಲಿ ಹುರುಳಿಲ್ಲದೇ ಇಲ್ಲ. 83 ವರ್ಷದ ವಯಸ್ಸಿನಲ್ಲಿ ನಿಧನರಾದ PB ಶ್ರೀನಿವಾಸ್ ಅವರಿಗೆ ಯಾವುದೇ ಪದ್ಮ ಪ್ರಶಸ್ತಿ ಸಂದಿಲ್ಲ. ಇಲ್ಲಿನ ಅನೇಕ ಪ್ರಸಿದ್ಧ ಕಲಾವಂತರಿಗೆ ಈ ಪ್ರಶಸ್ತಿ ಸಂದಿಲ್ಲ ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯ. ಈ ನಿಟ್ಟಿನಲ್ಲಿ ಜಾನಕಮ್ಮ ಅವರ ನಿರ್ಧಾರ ಅವರ ಅಭಿಮಾನಿಗಳಿಗೆ ಈ ಪ್ರಶಸ್ತಿಗಳನ್ನ ಮೀರಿದ ಹೆಚ್ಚಿನ ಆರಾಧನಾ ಭಾವವನ್ನ ತಂದಿದೆ. ಇತ್ತೀಚೆಗೆ ಎಸ್ ಜಾನಕಿ ಅವರ ಬಗ್ಗೆ ಅಶ್ವವೇಗದಲ್ಲಿ ಒಂದು ವರದಿ ಪ್ರಕಟವಾಗಿತ್ತು. ಅವರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಗಿತ್ತು. ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಆದರೆ ಇದಾದ ಒಂದೇ ವಾರದಲ್ಲಿ ವಿಧಿಯಾಟ ಬೇರೆಯೇ ಆಗಿತ್ತು ಎನ್ನುವುದು ವಿಪರ್ಯಾಸ. ಎಸ್ ಜಾನಕಿ ಅಂತಹ ಮಹಾನ್ ಗಾಯಕರು ಎಷ್ಟು ವರ್ಷ ಹಾಡುತ್ತಿದ್ರೂ ಅದಕ್ಕೆ ಬೇಡಿಕೆ ಇದ್ದೇ ಇರುತ್ತದೆ. ಇತ್ತೀಚೆಗೆ ಸಾರ್ವಜನಿಕವಾಗಿ ಹಾಡುವುದನ್ನ ನಿಲ್ಲಿಸಿದ್ರು. ಅವರು ಇತ್ತೀಚಿನ ಹಿರಿಯ ವಯಸ್ಸಿನಲ್ಲಿ ಹಾಡಿದ್ದನ್ನ ಕೇಳಿದಾಗಲೂ ಆ ಧ್ವನಿಯ ಮಾಧುರ್ಯ ಈಗಲೂ ಹಾಗೆ ಇದೆಯಲ್ಲ ಎಂಬ ಅಚ್ಚರಿ ಮೂಡುತ್ತಿತ್ತು. ಎಸ್ ಜಾನಕಿ ಅವರೇ ಹೇಳುವಂತೆ ಎಲ್ಲ ಅವರ ಅಂತರಂಗದ ಪರಮಾತ್ಮನ ಧ್ವನಿಯೇ ಆಗಿರುವಾಗ ಅದು ಮಾಸುವುದಾದ್ರೂ ಹೇಗೆ? ಶ್ರೀಕೃಷ್ಣ ಪರಮಾತ್ಮನನ್ನೇ ತಮ್ಮ ಅಂತರಂಗದ ದೇವತೆಯಾಗಿ ಹೊಂದಿರುವ ಈ ಮಹಾನ್ ಪ್ರತಿಭೆಗೆ ನಾವೇನು ತಾನೇ ಹೇಳಬಲ್ಲೆವು? ಅಶ್ವವೇಗ ನ್ಯೂಸ್. ನಾ